ನಮಸ್ಕಾರ, ನಾನು ನವೀನ್. ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ. ಇವತ್ತು ನಮ್ಮ ಜೊತೆ ಶಿಖಂಡಿ ಸಿನಿಮಾ ತಂಡ ಇದೆ, ಮಾತಾಡ್ಸೋಣ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಮಸ್ಕಾರ. ನಮಸ್ತೆ ಸರ್. ಹೆಂಗಿದ್ದೀರಿ ಸರ್? ಸೂಪರ್ ಆಗಿದ್ದೀವಿ. ಮಿಂಚ್ತಾ ಇದ್ದಾರೆ ನೋಡಿ. ಅವ್ರು ನನಗಿಂತ ಕಲರ್ ಅವ್ರು ಮಿಸ್ತಿದ್ದಾರೆ. ಹೆಂಗಿದ್ದೀರಾ ಮೇಡಮ್ ನೀವು? ಸೂಪರ್, ಖುಷಿಯಾಗಿದ್ದೀನಿ. ಮೇಡಮ್ ಹೆಂಗಿದ್ದೀರಾ? ಸೂಪರ್ ಆಗಿದೆ ನೋಡಿ. ಸಿನಿಮಾ ರಿಲೀಸ್ ಆಗ್ತಾ ಇದೆ, ಬೆಳಗ್ಗೆಯಿಂದ ಇಂಟರ್ವ್ಯೂಸ್ ಎಲ್ಲ ಕೊಡ್ತಾ ಇದ್ದೀರಾ. ಟಯರ್ಡ್ ಆಗಿದೆಯಾ, ಖುಷಿಯಾಗಿದ್ದೀರಾ? ಇಲ್ಲ, ಇನ್ನೂ ಅದೇ ಜೋಶ್ ಇದೆ. ಬಿಕಾಸ್ ಮೂವಿ ಅಂತ ಬಂದಾಗ ದಿಸ್ ಇಸ್ ಆಪರ್ಚುನಿಟಿ ಆಸ್ ಅನ್ ಆರ್ಟಿಸ್ಟ್. ಯಾಕಂದರೆ ಆಡಿಯನ್ಸ್ಗೆ ನಮ್ಮ ಸಿನಿಮಾ ಬಂದಿದೆ ಅಂತ ಹೇಳೋದು ನಿಮ್ಮ ಪ್ಲ್ಯಾಟ್ಫಾರ್ಮ್ ಮೂಲಕನೇ. ಸೊ ಎಷ್ಟು ಆದಷ್ಟು ಎಲ್ಲ ಥರ ಪ್ಲ್ಯಾಟ್ಫಾರ್ಮ್ಸಲ್ಲಿ ನಾವು ಆಡಿಯನ್ಸ್ನ ರೀಚ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀವಿ. ಸೊ ಆ ಜೋಶ್, ಯಾಕಂದರೆ 15 ಆಲ್ರೆಡಿ ಇನ್ನೇನು ಬರ್ತಾ ಇದೆ, ಜೋಶ್ ಇನ್ನೂ ಜಾಸ್ತಿ ಇದೆ. ಐ ಥಿಂಕ್ ಇನ್ನೂ ಆಗ್ತಾನೆ ಇರುತ್ತೆ. ನಿಮಗೆ ಬಿಗ್ ಬಾಸ್ ಟೈಮಲ್ಲಿ ಫುಲ್ಲು ಅನುಭವ ಇದೆ, ಇಂಟರ್ವ್ಯೂ ಮೇಲೆ ಇಂಟರ್ವ್ಯೂ ಕೊಟ್ಟು. ಹೌದು. ಸೊ ಹಾಗಾಗಿ ಸಸ್ಟೈನ್ ಮಾಡ್ತಾ ಇದ್ವಿ. ಸೊ ಇಟ್ಸ್ ಗುಡ್. ಲೈಕ್ ನಮ್ಮ ಒಂದು ಜರ್ನಿನ ನಾವು ಈ ಮೂವಿಗೆ ಯಾವ ರೀತಿ ಸ್ಟಾರ್ಟ್ ಮಾಡ್ಕೊಂಡ್ವಿ, ಹೇಗೆ ಅದನ್ನ ಪ್ರಾಸೆಸ್ ಮಾಡ್ಕೊಂಡ್ವಿ, ಅದನ್ನೆಲ್ಲ ಹೇಳೋಕ್ಕಿಂತ ಖುಷಿ ಆಗುತ್ತೆ ಆ್ಯಕ್ಚುಲಿ. ಸೊ ಅದನ್ನು ಅನುಭವಿಸಿರ್ತೀವಲ್ಲ, ಅದನ್ನು ಜನರಿಗೆ ತಲುಪಿಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಒಂದು ಪ್ರಾಜೆಕ್ಟ್ ಆಗಬೇಕಂದ್ರೆ ಅಷ್ಟು ಸುಲಭ ಆಗಿರಲ್ಲ, ಎಲ್ಲರ ಹಾರ್ಡ್ ವರ್ಕ್ ಇರುತ್ತೆ. ತುಂಬ ಜನರ ಒಂದು ಶ್ರಮದಿಂದನೇ ಈ ಒಂದು ಮೂವಿ ಲೈಕ್ ಅಷ್ಟು ಚೆನ್ನಾಗಿ ಮೂಡಿ ಬಂದಿರುತ್ತೆ. ಸೊ ಹಾಗಾಗಿ ಆ ಜರ್ನಿನ ಹೇಳ್ಕೊಂಡಾಗ ಅದೊಂದು ಖುಷಿನೂ ಆಗುತ್ತೆ, ಹಾಗೆ ನಾವು ಮೆಮೊರೀಸ್ನ ಬ್ರಿಂಗ್ ಬ್ಯಾಕ್ ಮಾಡ್ದಂಗೆ ಇರುತ್ತೆ. ಹೌದು. ಡೈರೆಕ್ಟ್ರು ಸುಸ್ತಾಗಿರಂಗಿದೆ ಸ್ವಲ್ಪ. ಹಂಗೆ ಶೂಟಿಂಗಲ್ಲಿ ಅವ್ರನ್ನೆಲ್ಲ ಸುಸ್ತು ಮಾಡಿರ್ತೀರಲ್ಲ, ಈಗ ನೀವು ಸುಸ್ತಾಗಿದ್ದೀರಾ? ಏನಿಲ್ಲ, ಒಂದು ಖುಷಿಯೇ ಸುಸ್ತು ಅಷ್ಟೇ, ಏನಿಲ್ಲ. ಒಂದು ಕಷ್ಟ ಬಿದ್ದು ಸಿನಿಮಾ ಕಂಪ್ಲೀಟ್ ಮಾಡಿ ರಿಲೀಸ್ ತಂದಿದ್ನಲ್ಲ, ಅದೊಂದು ಖುಷಿಯ ಕ್ಷಣ ಅಷ್ಟೇ. ಸರ್, ಶಿಖಂಡಿ ತುಂಬ ಯೂನಿಕ್ ಸಬ್ಜೆಕ್ಟ್ ಅಂತ ನಾವೆಲ್ಲ ಮಾತಾಡ್ತಿದ್ದೀವಲ್ಲ, ಹೆಂಗೆ ಹೊಳಿತು ಆ್ಯಕ್ಚುಲಿ ಕತೆ? ನಿಮಗೆ ಹೆಂಗಾಯ್ತಿದು? ಇದು ಮಾರಕಾಸ್ತ್ರ ಮಾಡೋಕ್ಕೆ ಮುಂಚೆನೇ ಒಂದು ಐಡಿಯಾ ಇತ್ತು, ಮಂಗಳಮುಖರ ಬಗ್ಗೆ ಏನೋ ಸಿನಿಮಾ ಮಾಡಬೇಕು ಅಂತಿತ್ತು. ಅದು ಮಹಾಭಾರತಕ್ಕೆ ಕನೆಕ್ಟ್ ಆಗುತ್ತೆ ಅನ್ನೋದು ನನಗೂ ಗೊತ್ತಿದ್ದಿಲ್ಲ. ದೇವರ ಆಶೀರ್ವಾದದಿಂದ ಜರ್ನಿ ಚೆನ್ನಾಗಾಗಿದೆ, ಅದೊಂದು ಖುಷಿ ಇದೆ ನನಗೆ. ಲಾಸ್ಟ್ ಅದೇ ತುಂಬ ಕಮ್ಮಿ, ಅವಾಗ ಬರ್ತಾ ಇರುತ್ತೆ. ಕಮರ್ಷಿಯಲಾಗಿ ತೆಗ್ದಿದ್ದಂದರೆ ರಥಾವರದಲ್ಲಿ ತೆಗ್ದಿದ್ರು, ಅದೇ ಥರದ್ದೊಂದು ಸಬ್ಜೆಕ್ಟ್ ಇಟ್ಕೊಂಡು. ಸೊ ಅದಾದಮೇಲೆ ಅದೇ ನಾನು ಅವನೆಲ್ಲ ಓಡೋ ಆ ಥರದ್ದು ಬಂತು. ಬಟ್ ಮತ್ತೆ ನಿಮ್ಮದು ಬರ್ತಾ ಇದೆ. ಆ ಹಿಂದಿನ ಸಬ್ಜೆಕ್ಟಿಗೆ ಹೋಲ್ಸ್ಕೊಂಡ್ರೆ ನಿಮ್ಮ ಸಬ್ಜೆಕ್ಟು ಹೆಂಗೆ ಡಿಫ್ರೆಂಟ್ ಅನ್ನಿಸ್ತದೆ ನಿಮಗೆ? ರಥಾವರಕ್ಕೂ ನಾನು ಅವಳ ಅದಕ್ಕೂ ನಮ್ಮ ಶಿಖಂಡಿಗೂ ಅಜಗಜಾಂತರ ಇದೆ. ನಾನು ತೋರಿಸ್ತಿರೋದು ಶಿಖಂಡಿ ಮಹಾಭಾರತದಲ್ಲಿರುವ ಒಂದು ಪಾತ್ರ ಸನ್ನಿವೇಶಗಳನ್ನ ಈಗಿನ ಜನ್ರೇಷನ್ಗೆ ಜೋಗತಿಯ ರೂಪದಲ್ಲಿ ತೋರಿಸ್ತಾವೋ ದೈವಾಂಶ ರೂಪ ತೋರಿಸ್ತಾ ಇದ್ದೀನಿ. ಅದು ವಿಶೇಷತನ ನನ್ನದು ಕಥೆಯಲ್ಲಿ. ಆ ದೈವ ಸ್ವರೂಪಿ ಅನುಸಾರವಾಗಿರೋ ಜೋಗತಿಗಳ ಕ್ಯಾರೆಕ್ಟ್ರು ಎಂಥದ್ದು, ಯಾಕೆ ಕ್ಷಣಕ್ಕೆ ಅದು ಕನೆಕ್ಟ್ ಆಗುತ್ತೆ ಈ ಶಿಖಂಡಿ ಸಿನಿಮಾದಲ್ಲಿ. ಅದು ಥಿಯೇಟ್ರ್ ನೋಡಿದಾಗ ಒಳ್ಳೆ ಅನುಭವ ಆಗುತ್ತೆ. ಮೇಡಮ್, ಅಂದರೆ ಕೆಲವು ರೋಲ್ಗಳು ಆ ಮೇಕಪ್ಪು ಅದೆಲ್ಲ ಹಾಕ್ಕೊಂಡು ರೆಡಿ ಆದಮೇಲೆ ಒಂದು ವೈಬ್ರೇಷನ್ ಕ್ರಿಯೇಟ್ ಮಾಡುತ್ತೆ ನಮ್ಮಲ್ಲೇ. ಆ ಥರದ್ದೊಂದು ವೈಬ್ರೇಷನ್ ಕ್ರಿಯೇಟ್ ಮಾಡಿದೆ ಈ ಪಾತ್ರ ನಿಮ್ಮ ಒಳಗಡೆ? ಖಂಡಿತ ಮಾಡಿದೆ, ಖಂಡಿತ 100%. ಯಾಕಂದರೆ ನಮ್ಗೆ ಗೊತ್ತಿರಲಿಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತೀವಿ ನಾವು. ಅಷ್ಟೇ ಹೇಳಿದರು, ಸ್ಟೋರಿ ಹೇಳಿದರು. ಸೊ ಹೀಗೆ ಬರಬೇಕು ಅನ್ನೋದು ಅವ್ರದ್ದು ಇಂಟೆನ್ಷನ್ ಇತ್ತು, ವಿಷನ್ ಇತ್ತು. ಬಟ್ ಅದನ್ನು ಈ ರೀತಿ ಪ್ರಾಜೆಕ್ಟ್ ಅಂದರೆ ಹೇಗೆ ಮಾಡ್ತಾರೆ ಅನ್ನೋದೊಂದು ಭಯನೂ ಇತ್ತು. ಬಟ್ ಆ ಒಂದು ಕಾಸ್ಟ್ಯೂಮ್ನ ನಾವು ಹಾಕ್ಕೊಂಡಾಗ ಟ್ರಯಲ್ ಅಂತ ಇರುತ್ತೆ ಫಸ್ಟು, ಅವರು 1-2 ದಿನ ಹಿಂದೆಯೇ ನಮಗೆ ಟ್ರಯಲ್ ಅಂತ ಮಾಡಿದರು. ಸೊ ಹಾಕಿದಾಗ ಅದು ಅಂದರೆ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ಆ ವೈಬ್ರೇಷನ್ನು. ಅಂದರೆ ಲೈಕ್ ಕಾನ್ಫಿಡೆನ್ಸಿಂದ ಹಿಡಿದು ಓಕೆ ನಮ್ಮ ಕ್ಯಾರೆಕ್ಟರ್ನ ಹೇಗೆ ನಾವು ಮೋಲ್ಡ್ ಮಾಡ್ಕೋಬೇಕು, ಹೇಗೆ ಆ ಒಂದು ರೌದ್ರಾವತಾರ ತಗೊಳ್ಳೋದಾಯಿತು. ಸೊ ಜೋಗತಿಯ ಸರ ಆಯಿತು, ಮುತ್ತಾಯಿತು, ತಾಳಿ ಆಯಿತು. ಸೊ ಕಂಪ್ಲೀಟ್ ನನಗೆ ಮಾಡೆಲ್ ಇಂಡಸ್ಟ್ರಿಲಿ ಇರೋಳು ಒಂದೇ ಸತಿ ಇಲ್ಕಲ್ ಸೀರೆ ಹಾಕ್ಕೊಂಡು ಆ ಒಂದು ಎಲ್ಲ ಮೇಕಪ್ ಬಂದಾಗ, ಮೂಗುತಿ ಇಟ್ಕೊಂಡಾಗ ಆ್ಯಕ್ಷನ್ ಅಂತ ಅಂದ ತಕ್ಷಣವೇ ಲೈಕ್ ನಾವು ಬೇರೆ ರೀತಿಯೇ ಪರ್ಫಾರ್ಮ್ ಮಾಡಿದ್ದೀವಿ. ಸೊ ಎಷ್ಟೊಂದು ಸತಿ ಸರು ಎನರ್ಜಿನ ಕಡಿಮೆ ಮಾಡ್ಕೊಳ್ಳಿ ಅನ್ನೋದು ಹೇಳಿದ್ದಾರೆ. ಸೊ ನಮ್ಮ ಎಲ್ಲ ಕಲಾವಿದ್ರೂ ಅದೇ ರೀತಿಯೇ 100% ಕೊಡ್ತಾಯಿದ್ವಿ. ಸೊ ಹಾಗೆ ಒಂದು ದೈವಶಕ್ತಿ ಇದೆ ಈ ಸೊ ಆ ಒಂದು ನಮಗೆ ಗೊತ್ತಿಲ್ಲದಿರೋ ಒಂದು ಎನರ್ಜಿ ನಮ್ಮನ್ನ ಇಲ್ಲಿವರೆಗೂ ತೊಗೊಂಬಂದು ಇದನ್ನು ಮಾಡಿಸಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಟ್ ವಾಸ್ ಅ ವೆರಿ ಗುಡ್ ವೈಬ್ರೇಷನ್. ಸೊ ಅದು ಆ ಶಕ್ತಿ ಯಾವತ್ತೂ ಹಿಂದ್ಗಡೆಯಿಂದ ಕಾಪಾಡ್ತಿರುತ್ತೆ ಅಂತ ಹೇಳ್ತಾರಲ್ಲ, ಅದು ಸುಳ್ಳಲ್ಲ. ಈ ಮೂವಿ ಮುಖಾಂತರ ನಿಮಗೆಲ್ಲರಿಗೂ ಅದು ತೋರಿಸೋದಾಗಿದೆ. ಸೊ ಇಟ್ಸ್ ಅ ಗುಡ್ ಥಿಂಗ್ ಅಲ್ಲ. ಸೊ ನಾವೇನಾದರೂ ಅಂದ್ಕೊಂಡಿರ್ತೀವಿ, ಅದು ದೊಡ್ಡ ಪರದೆಯಲ್ಲಿ ಕಾಣುತ್ತೆ, ಅದು
ನಮಗೆ ಒಂದೊಂದು ಸತಿ ಅನಿಸುತ್ತೆ, ನಿನ್ನೆ ನಾವು ಸಾಂಗ್ ನೋಡಬೇಕಾದ್ರೆ ರಾಗು ನಾವೆಲ್ಲ ಮಾತಾಡ್ತಾ ಇದ್ವಿ, ನಿಜವಾಗ್ಲೂ ಮಾಡಿದ್ವ ನಾವು ಇದನ್ನು, ಅಂದರೆ ಆ ಬಟ್ಟೆ ತೆಗೆದ ತಕ್ಷಣವೇ ನಮಗೇನೋ ಒಂದು ಕಳ್ಕೊಂಡಿದ್ದೀವಿ ಅನ್ನೋ ಒಂದು ಫೀಲು. ಅಂದರೆ ಆ ಬಟ್ಟೆಗೆ ಅಷ್ಟು ಶಕ್ತಿ ಇದೆ. ಸೊ ಅದು ಅನುಭವ ಆ್ಯಕ್ಚುಲಿ. ಇಲ್ಲ, ಪರ್ಸ್ನಲಿ ಏನಕ್ಕೆ ನನಗಿದು ಇದು ಅಂದರೆ ಆ ಎನರ್ಜಿ ಯಾವ ಥರ ಫೀಲ್ ಅಂದರೆ, ನನ್ನ ದೇವ್ರನ್ನ ಕ್ಯಾಶುವಲ್ ಆಗಿ ತುಂಬ ರಿಲೀಜಿಯಸ್ ಆಗಿ ನಂಬೋಳು ಅಂತ ಅಲ್ಲ, ನಂಬೋದು ಜಾಸ್ತಿ ಇಲ್ಲ ನಾನು. ಓಕೆ, ದೇವರು ಅನ್ನೋದು ಅದೊಂದು ಮಟ್ಟಿಗೆವರೆಗೂ, ಒಂದು ಲೆವೆಲ್ವರೆಗೂ ತುಂಬ ಸೂಪರ್ಸ್ಟಿಷನ್, ಇದು ಹಿಂಗೆ ಆಗಿಬಿಡುತ್ತೆ, ಏನೋ ದೇವ್ರ ಪಾತ್ರ ಬಂದರೆ ಅವ್ರ ಮೇಲೆ ದೇವ್ರು ಬರುತ್ತೆ, ಏನೋ ದೆವ್ವದ್ದು ಮಾಡಿದ್ರೆ ದೆವ್ವ ಬರುತ್ತೆ, ಈ ಥರದ ನನಗೆ ಯಾವತ್ತೂ ನಂಬೇ ಇಲ್ಲ. ನಾನು ಅದನ್ನು ನೋಡಿದ್ರೂ ಕೂಡ ಕಣ್ಣಾರೆ ಕಂಡ್ರೂ ನಾನು ಅಷ್ಟೊಂದು ನಂಬಿಲ್ಲ. ಬಟ್ ಈ ಸಿನಿಮಾದಲ್ಲಿ ಆ ಜೋಗತಿ ಪಾತ್ರ ಅಂತ ನಾವೆಲ್ಲ ಫುಲ್ಲು ರೆಡಿಯಾಗಿ ಬಂದಮೇಲೆ ಗೊತ್ತಿಲ್ಲ, ಸೆಟ್ಟಲ್ಲಿ ಬಂದು ನಿಂತಾಗ ಅದೊಂಥರ ಎನರ್ಜಿ ಪಾಸಿಟಿವ್ ಆಗಿ ನಮಗೆ ಕ್ರಿಯೇಟ್ ಆಯಿತು. ಆ್ಯಂಡ್ ನನಗೆ ಅಂದರೆ ಬಿಲೀವ್ ಮಾಡದೇ ಇರೋಳಿಗೆ ಇದನ್ನು ಅನಿಸ್ತಾ ಇತ್ತು ನನಗೆ. ಆಮೇಲೆ ನಾವೆಲ್ಲರೂ ಮಾತಾಡಿದಾಗ ಎವ್ರಿಬಡಿ ಆರ್ ಫೀಲಿಂಗ್ ದ ಸೇಮ್ ಥಿಂಗ್. ಸೊ ಅವಾಗ ನನಗೆ ಓಕೆ, ಏನೋ ಒಂದು ಆಗ್ತಾ ಇದೆ, ಗುಡ್ ಎನರ್ಜಿ ಆಗ್ತಿದೆ. ಸೊ ಸಿನಿಮಾಗೆ ಇದೊಂದು ಪಾಸಿಟಿವ್. ನಾನು ಇದನ್ನು ತುಂಬ ಡಿವೈನ್ ಅಂತಲೂ ಹೇಳೋದಕ್ಕೆ ಇಷ್ಟಪಡಲ್ಲ. ಮೇ ಬಿ ಇಟ್ ಈಸ್ ದೇರ್, ಬಟ್ ಏನೋ ಒಂದು ಎನರ್ಜಿ ಕ್ರಿಯೇಟ್ ಆಗ್ತಿದೆ, ಅದೊಂದು ವೈಬ್ ಸೆಟ್ ಆಗ್ತಾ ಇದೆ ಅನ್ನೋದು ಬೀಯಿಂಗ್ ಇನ್ ನಾನ್ ಬಿಲೀವರ್ ನನಗದು ಪರ್ಸ್ನಲಿ ಫೀಲ್ ಆಯಿತು. ಮತ್ತು ಒಬ್ಬರನ್ನೊಬ್ಬರು ನಾವು ನೋಡ್ಕೊಂಡಾಗ ನಮಗೆ ಶಾಕ್ ಆಯಿತು. ಯಾಕಂದ್ರೆ ನಾನು ನಿಖಿತಾರ್ನ ಮಾಡೆಲ್ ಇದರಲ್ಲಿ ನೋಡಿದ್ದೀನಿ, ಸೊ ಅಷ್ಟು ಗ್ಲಾಮ್ರಸ್ಸು. ಬಟ್ ಒಂದೇ ಸತಿ ಆ ಒಂದು ಗೆಟಪಲ್ಲಿ ನೋಡಿದ ತಕ್ಷಣ ನನಗೆ ಶಾಕ್ ಆಗ್ತಿತ್ತು. ಸೊ ಹೇಗೆ ಕ್ಯಾರಿ ಮಾಡ್ತಾರೋ ಅನ್ನೋ ಒಂದು ಕ್ವಶನ್ ಮಾರ್ಕ್ ಇತ್ತು. ಬಟ್ ಶಿ ಡಿಡ್ ಅ ಫ್ಯಾಂಟಾಸ್ಟಿಕ್ ಆ್ಯಕ್ಟ್ ಆ್ಯಕ್ಚುಲಿ ದಿಸ್ ಮೂವಿ. ಮೇಡಮ್, ನೀವು ಈ ಮೂವಿ ಒಪ್ಕೊಳಕ್ಕೆ ಏನು ಮೇನ್ ರೀಸನ್ ಅಂದರೆ, ಕಮರ್ಷಿಯಲ್ ಸಿನಿಮಾಗಳು ಮಾಡ್ತಾಯಿದ್ರಿ, ಬಟ್ ಈ ಥರದೊಂದು ರೋಲು ಈ ಮೂವಿ ಒಪ್ಕೊಳಕ್ಕೆ ಡಿಫ್ರೆಂಟ್ ಅಂತ, ಓಕೆ ಡಿಫ್ರೆಂಟು ಹೊಸದಾಗಿದೆ ಟ್ರೈ ಮಾಡಬೇಕು ಅನ್ನೋದು ಆ್ಯಸ್ ಎ ಕಲಾವಿದ್ರಾಗ ಓಕೆ ಒಪ್ಕೊತೀವಿ, ಬಟ್ ಆದರೆ ಮೇನ್ ರೀಸನ್ ಏನು? ಸೊ ವಿಮೆನ್ ಓರಿಯೆಂಟೆಡ್ ಇರೋದ್ರಿಂದ ಅವಕಾಶಗಳು ಸಿಗೋದು ಕಮ್ಮಿ. ಅಂದರೆ ಕಮರ್ಷಿಯಲ್ ಆಗಿ ಒಂದು ಹೀರೋಯಿನ್ನು, ಹೀರೋದೇ ಕೆಲವೊಂದು ಬಿಲ್ಡಪ್ ಸೀನ್ ಹೋಗ್ತಾ ಇರುತ್ತೆ. ಮೇಲ್ ಡಾಮಿನೇಷನ್ ಇಂಡಸ್ಟ್ರಿ ಇದು, ನೀವು ಎಲ್ಲೇ ನೋಡಿದ್ರು. ಸೊ ಅಂಥದ್ರಲ್ಲಿ ಒಂದು ಫೀಮೇಲ್ ಬರ್ತಾ ಇರೋದು ಎಲ್ಲೋ 10ರಲ್ಲಿ 1-2 ಸಿನಿಮಾ ಫೀಮೇಲ್ ಓರಿಯೆಂಟೆಡ್ ಬರ್ಬೋದು. ಸೊ ಅವೆರಡರಲ್ಲಿ ಯಾವ್ದಾದ್ರು ಒಂದು ನಾನು ಮಿಸ್ ಮಾಡ್ಕೊಳ್ತೀನಿ ಅಂತ ಅಂದರೆ ಐ ಡಿಂಟ್ ವಾಂಟ್ ಟು ಲೂಸ್ ದಟ್ ಆಪರ್ಚುನಿಟಿ. ಸ್ಕ್ರೀನ್ ಸ್ಪೇಸು ತುಂಬ ಜಾಸ್ತಿ ಇದೆ. ಆ್ಯಂಡ್ ನನಗೆ ಐ ಫೀಲ್ ದಟ್ ಫಾರ್ ಎನ್ ಆರ್ಟಿಸ್ಟ್ ಸ್ಕ್ರೀನ್ ಸ್ಪೇಸ್ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಅವ್ರನ್ನ ಟ್ಯಾಲೆಂಟ್ ಶೋಕೇಸ್ ಮಾಡ್ಕೊಳ್ಳೋದಕ್ಕೆ ಇಲ್ಲ ವೇರಿಯೇಷನ್ಸ್ ಇದೆ. ಬೀಯಿಂಗ್ ಅ ಇನ್ನೋಸೆಂಟ್ ವಿಮೆನ್ ಯಾಕೆ ಅಷ್ಟೊಂದು ಅಗ್ರೆಸಿವ್ ಆಗ್ತಾರೆ, ಆ್ಯಂಡ್ ಅದೊಂದು ಟ್ರ್ಯಾಕ್ ಹೋಗುತ್ತಲ್ಲ, ಅದೊಂದು ವೇರಿಯೇಷನ್ ತೋರಿಸ್ಬೋದು. ಸೊ ಸಿನ್ಸ್ ಪೀಪಲ್ ಹ್ಯಾವ್ ಆಲ್ರೆಡಿ ಸೀನ್ ದಟ್ ಕಮರ್ಷಿಯಲ್ ಆಸ್ಪೆಕ್ಟ್ ನಿಖಿತಾ, ಇದು ಒಂದು ಎಕ್ಸ್ಪೆರಿಮೆಂಟಲ್ ಕಾನ್ಸೆಪ್ಚುಯಲ್ ಸಿನಿಮಾದಲ್ಲೂ ನಾನು ಮಾಡ್ಬೋದು ಅನ್ನೋದೊಂದು ಕಾನ್ಫಿಡೆನ್ಸ್ ನನಗೆ ಅದಿತ್ತು. ಸೊ ಐ ವಾಂಟೆಡ್ ಟು ಶೋ ಟು ದ ಆಡಿಯನ್ಸ್. ಆಮೇಲೆ ನಮ್ಮ ಸುತ್ತಮುತ್ತಲು ಇರೋರು ಹೇಳ್ತಾರಲ್ಲ, ಒಂದು ಪಾತ್ರಕ್ಕೆ ಸೀಮಿತ ಆಗಿರೋದು, ಯು ಕ್ಯಾನ್ ಎಕ್ಸ್ಪ್ಲೋರ್, ಯು ಹ್ಯಾವ್ ದಟ್ ಪೊಟೆನ್ಷಿಯಲ್ ಅಂತ. ಬೇಸಿಕಲಿ ಅದೊಂದೇ ಹೌದು, ಆ್ಯಸ್ ಅನ್ ಆರ್ಟಿಸ್ಟ್ ಅವಕಾಶಗಳು ಬೇಕು ಆ್ಯಂಡ್ ಪಾತ್ರಗಳೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದಿದೆ. ಬಟ್ ಶಿಖಂಡಿ ಅಂತ ಬಂದರೆ ಒಂದು ಕಂಪ್ಲೀಟ್ಲಿ ವಿಮೆನ್ನೂ ಇಲ್ಲ, ಈ ಕಡೆ ಮೆನ್ನೂ ಇಲ್ಲ. ಮತ್ತು ನೀವು ಹೇಳಿದಾಗೆ ಅವನಲ್ಲ ಅವಳು ಆಗಲಿ ಬಂದು ಸುಮಾರು ವರ್ಷ ಆಯಿತು. ಈ ಕಾನ್ಸೆಪ್ಟಲ್ಲಿ ಸಿನಿಮಾಗಳೇ ಬಂದಿಲ್ಲ. ಔಟ್ ಆಫ್ ದಿ ಬಾಕ್ಸ್ ಸಿನಿಮಾ ಇದು. ಆಮೇಲೆ ಇದ್ರ ಮೂಲಕ ಸರ್ ನಮಗೆ ಹೇಳಿದಾಗ ಒಂದೇನೋ ಸ್ಮಾಲ್ ಮೆಸೇಜ್ ಕೂಡ ನಾವು ಕೊಡ್ತಾ ಇದ್ದೀವಿ. ಎಲ್ಲ ಆಸ್ಪೆಕ್ಟ್ಸಿಂದ ಇಟ್ ಗುಡ್ ಬಿ ಅ ಪ್ಲಸ್ ಟು ಮೀ ಅಂತ ಅನಿಸ್ತು. ಹಾಗಾಗಿ ಈ ಸಿನಿಮಾನ ಒಪ್ಕೊಂಡೆ. ಮೇಡಮ್, ನೀವಿಬ್ಬರು ಅಂದರೆ ಫುಲ್ ಕತೆ ಕೇಳಿದ್ರ ನೀವು, ಅಥವಾ ನಿಮ್ಮ ರೋಲ್ ಅಷ್ಟೇ ಕೇಳಿದ್ರ ಸ್ಟಾರ್ಟಿಂಗು? ಇಲ್ಲ, ಕತೆ ಕೇಳಿದ್ವಿ. ಸ್ಟೋರಿನೇ ಕೇಳಿದ್ವಿ. ಹಾಂ, ಸ್ಟೋರಿ. ಯಾಕಂದ್ರೆ ನಾನು ಏನೇ ಡಿಸಿಷನ್ ತೊಗೊಂಡ್ರು ನನ್ನ ಲೈಫಲ್ಲಿ ಆಯಿತು, ನನ್ನ ಮುಂದಿನ ಬರೋ ಪ್ರಾಜೆಕ್ಟ್ಸ್ ಆಯಿತು, ಏನೇ ಕೇಳಿದ್ರು ಅದು ನನಗೆ ಇಷ್ಟ ಆಗಬೇಕು ಫಸ್ಟು. ಸುಮ್ಮನೆ ಯಾವುದೋ ಒಂದು ಒತ್ತಾಯಕ್ಕೆ ನಾನು ಮಾಡೋವಂಥ ವ್ಯಕ್ತಿನೇ ಅಲ್ಲ. ಸೊ ಹಾಗಾಗಿ ಈ ಮೂವಿಲಿ ಅಷ್ಟು ಒಂದು ಆಳ ಏನಿದೆ, ಏನು ಅದು ಶಿಖಂಡಿ ಅನ್ನೋ ಒಂದು ಟೈಟಲ್ಗೆ ಯಾವ ರೀತಿದು ಸ್ಟೋರಿ ಹೋಗುತ್ತೆ, ಫ್ರಮ್ ದ ಲೈಕ್ A to Z ಹೇಗೆ ಸ್ಟೋರಿ ನರೇಟ್ ಆಗುತ್ತೆ, ಹೇಗೆ ಎಂಡ್ ಆಗುತ್ತೆ ಅನ್ನೋವರೆಗೂ ನಾನು ಕೇಳಿದೆ. ಸೊ ಅದಾದಮೇಲೆ 1-2 ದಿನ ಟೈಮ್ ತೊಗೊಂಡು ದೆನ್ ಐ ಸೆಡ್ ಎಸ್. ಸೊ ಹಾಗಾಗಿ ಸ್ಟೋರಿ ಎಲ್ಲ ಕೇಳಿದ ಮೇಲೆ ಅದು ಆ ಒಂದು ಲೈಕ್ ಮಾಡಬೇಕು ಅಂತ ಬಂದಿತ್ತು. ಯಾ ಇಲ್ಲ, ಆ್ಯಸ್ ಅನ್ ಆರ್ಟಿಸ್ಟ್ ಪೂರ್ತಿ ಕತೆ ಕೇಳಬೇಕಾಗುತ್ತೆ. ಎಸ್ಪೆಷಲಿ ಈ ಥರ ಒಂದು ಟೈಟಲ್ ಇಟ್ಟಾಗ, ಇಟ್ಸ್ ಅ ವೆರಿ ಪವರ್ಫುಲ್ ಟೈಟಲ್ ಇಟ್ಟಾಗ ನಮ್ಮನ್ನು ಹೇಗೆ ಪೊಟ್ರೆ ಮಾಡ್ತಾರೆ, ಯಾವ ಸಿಚುಯೇಷನಲ್ಲಿ ನಾವು ಹೇಗೆ ಬರ್ತೀವಿ, ನಮ್ದು ಒಂದೇ ಇದನ್ನು ಕೇಳ್ಕೊಂಡು. ಯಾಕಂದರೆ ಈ ಸಿನಿಮಾದಲ್ಲಿ ನಾವು ಫ್ರಮ್ ದ ಬಿಗಿನಿಂಗ್ ಟು ದಿ ಎಂಡ್ ಕ್ಯಾರಿ ಫಾರ್ವರ್ಡ್ ಆಗ್ತೀವಿ. ಹಾಗಾಗಿ ಪೂರ್ತಿ ಕತೆನ ಅವರು ಏನು ಮುಚ್ಚಿಡಬೇಕು ಹಾಗೆ ಅಂತ ಏನೂ ಇಲ್ಲ. ಅವರು ನಮಗೆ ಬಿಕಾಸ್ ಹಿ ಆಲ್ಸೋ ವಾಂಟೆಡ್ ಟು ಸೇವ್ ಹೌ ಇಟ್ ಗೋಸ್, ಇದರಿಂದ ಒಂದು ಮೆಸೇಜ್ ಆಗಬೇಕಾಯ್ತು, ನಮ್ಮಲ್ಲಿ ಹೇಗೆ ಪಾತ್ರ ತೆಗಿಬೇಕು ಅನ್ನೋದು ಅವ್ರಿಗೂ ಅರ್ಜಿತ್ತು. ಸೊ ಹಾಗಾಗಿ ಅವ್ರ ಕತೆನ ಕಂಪ್ಲೀಟಾಗಿ ಹೇಳಿದ್ರು. ಆ್ಯಂಡ್ ನಮಗೂ ಹೇಳಿದ್ವಲ್ಲ, ಈ ಪವರ್ಫುಲ್ ಟೈಟಲ್ ಈ ಒಂದು ಇದು ಮಾಡ್ಬೇಕಾದ್ರೆ ಆ್ಯಸ್ ಅನ್ ಆರ್ಟಿಸ್ಟ್ ವಿ ಆಲ್ಸೋ ಹ್ಯಾವ್ ಟು ಥಿಂಕ್. ಒಂದು ವೇಯಲ್ಲಿ ಹೋಗ್ತಿದ್ದಾಗ
ಇದೊಂದು ಡಿಫ್ರೆಂಟಾಗಿ ಮಾಡಬೇಕಂದ್ರೆ ಸ್ವಲ್ಪ ಕಾಷಿಯಸ್ ಆಗಿ ಮಾಡಬೇಕು. ಬೀಯಿಂಗ್ ಎನ್ ಆರ್ಟಿಸ್ಟ್ ನಾವಿಬ್ಬರೇ ಅಂತಲ್ಲ, ಯಾರೇ ಆಗಲಿ ಐ ಫೀಲ್ ಕಂಪ್ಲೀಟ್ಲಿ ಕತೆ ಕೇಳ್ತಾರೆ ಅಂತ. ಮತ್ತು ಸರ್ ಆಲ್ರೆಡಿ ಡಿಸೈಡ್ ಮಾಡಿದರು ಯಾರಿಗೆ ಯಾವ ಪಾತ್ರ ಕೊಡಬೇಕು. ಡಿಸೈಡ್ ಮಾಡಿದ್ದಕ್ಕೆ ಅವರು ಕಂಪ್ಲೀಟ್ ಸ್ಟೋರಿ ಹೇಳಿದ್ದು. ಸೊ ಅಂದರೆ ಅವ್ರಿಗೆ ಅಷ್ಟು ಕಾನ್ಫಿಡೆನ್ಸ್ ಇತ್ತು, ಬಂದೇ ಬರ್ತಾರೆ, ಮಾಡೇ ಮಾಡ್ತಾರೆ ಅಂತ. ಯಾಕಂದರೆ ಅವ್ರಿಗೆ ಆ ಸ್ಟೋರಿ ಮೇಲಿರೋ ಕಾನ್ಫಿಡೆನ್ಸು. ಸೊ ಹಾಗೆ ಅವರು ಅದೇ ಉದೋ ಸಾಂಗು ನಂಗೆ ಕೇಳಿಸಿದ್ರು. ಸೊ ತುಂಬ ಇಷ್ಟ ಆಯಿತು. ಇವಾಗ ಹೆಂಗೆ ಶಿವಣ್ಣ ಅವ್ರದ್ದು ಎಲ್ಲ ನೀನೇ ತಾಯೇ, ಸೊ ಅದನ್ನು ಕೇಳಿದಾಗ ಅದು ಕೇಳಬೇಕು ಅಂತ ಅನಿಸೋವಂಥ ಸಾಂಗು. ಅದೇ ರೀತಿ ನಮ್ಮ ಉದೋ ಸಾಂಗ್ನು 100% ರೀಚ್ ಆಗುತ್ತೆ. ಸೊ ಅದು ಕೇಳಿದ ತಕ್ಷಣವೇ ಅದೊಂದು ಈ ಟ್ಯೂನ್ಗೆ ನಾವು ಒಂದು ತಾಳ ಹಾಕ್ತೀವಿ ನೋಡಿ, ಆ ರೀತಿ ಇತ್ತು. ಸೊ ಹಾಗೆ ಅವರು ಡಿಸೈಡ್ ಮಾಡ್ಕೊಂಡಿದ್ದಕ್ಕೆ ಅದು ಸ್ಟೋರಿ ಹೇಳಿದಾಗ ಅದು ಕನೆಕ್ಟ್ ಆಗಿ ವಿ ಡಿಡ್ ಆರ್ ಬೆಸ್ಟ್. ಸರ್ ಅದೇ ಸಾಂಗು ಉದೋ ಸಾಂಗ್ ಇದೆಯಲ್ಲ, ಪ್ರೊಡ್ಯೂಸರ್ನು ಅದು ಒಪ್ಕೊಳಕ್ಕೆ ಮೇಯ್ನ್ ರೀಸನ್ ಅದೊಂದು ಸಾಂಗು. ಆಮೇಲೆ ಆರ್ಟಿಸ್ಟ್ಗಳು ಒಪ್ಕೊಳಕ್ಕೆ ಅದೊಂದು ಮೇಯ್ನ್ ರೀಸನು. ಪ್ಲ್ಯಾನ್ ಮಾಡಿದ್ರೆ ಮುಂಚೆನೇ ಈ ಸಾಂಗ್ ರೆಡಿ ಮಾಡಿ ಇಟ್ಕೊಳ್ಳೋಣ, ಇದು ಕೇಳ್ಸೋಣ, ಇದನ್ನ ಇಷ್ಟಪಟ್ಟೇ ಪಡ್ತಾರೆ ಅಂತ. ಸರ್ ಅದು ಕತೆಗೆ ಬೇಕಾಗಿತ್ತು. ಸಾಂಗ್ ಕೇಳ್ಸೋಕ್ಕೆ ಮುಂಚೆನೇ 50% ಶೂಟಿಂಗ್ ಕಂಪ್ಲೀಟ್ ಮಾಡಿಬಿಟ್ಟಿದೆ. ಆಮೇಲೆ ಮತ್ತೆ ಶೂಟಿಂಗ್ ಸ್ಟಾರ್ಟ್ ಮಾಡ್ಬೇಕಲ್ಲ, ಆ ಟೈಮಲ್ಲಿ ಒಂದು ಸಾಂಗ್ ಅವಾಗೆ ಪ್ಲಾನಿಂಗ್ ಇತ್ತು, ಮಾಡಿಸಿ ಇಟ್ಟಿದ್ದೆ ನಾನು. ಅವಾಗ ಮೇಡಮ್ ಅವ್ರು ಅವಾಗೇ ನಾನು ತೊಗೊಂಡಿರೋದು. ಅವಾಗ ನಮ್ಮ ಕಂಟೆಂಟಿಗೆ ಬೇರೆ ಒಂದು ಆಗಿತ್ತು. ಆವಾಗ ಮತ್ತೆ ಮೇಡಮ್ ಅವ್ರನ್ನೆಲ್ಲ ಕರೆಸಿ ಮಾತಾಡಿ ಅದು ಶೂಟ್ ಮಾಡಬೇಕಿತ್ತು. ಜೋಗತಿಗಳ ಕ್ಯಾರೆಕ್ಟ್ರು ಶೂಟ್ ಮಾಡಬೇಕಿತ್ತು. ಅವಾಗ ಸಾಂಗ್ ಕೇಳಿ ಕತೆ ಹೇಳಿ ಸ್ಟಾರ್ಟಿಂಗಿಂದ ಹಿಡಿದು ಕ್ಲೈಮ್ಯಾಕ್ಸ್ ಅವ್ರಿಗೆ ಏನಾಗುತ್ತೆ, ಕತೆ ಜರ್ನಿ ಹೆಂಗಾಗುತ್ತೆ, ಸ್ಟೋರಿ ಎಂಡಿಂಗ್ ಆಗುತ್ತೆ, ನಿಮ್ಮದೇನು ಪಾತ್ರ ಅಂತ ಹೇಳಿದಾಗ ಅದರಲ್ಲಿ ಸಾಂಗ್ ಬಂದಿತ್ತು. ಅವಾಗ ಸಾಂಗನ್ನು ಕೇಳಿಸಿದ್ವಿ ಮೇಡಮಿಗೆ, ಖುಷಿಯಾದರು. ಒಳ್ಳೆ ಪಾತ್ರ ಮಾಡ್ತೀವಿ ಸರ್ ಅಂತೇಳಿ ಒಪ್ಕೊಂಡ್ರು. ಹಾಗಾಗಿ ನಮ್ಮ ಜರ್ನಿ ಏನಂತ ನೋಡಿದ್ರು. ಮತ್ತು ಸೊ ಎಕ್ಸ್ಪೆಷಲಿ ಇವ್ರದ್ದು ಬ್ಯಾಕ್ಗ್ರೌಂಡ್ ಎಲ್ಲ ಚೆಕ್ ಮಾಡಿದ್ವಿ, ಹೇಗೆ ಯಾವ ರೀತಿ ಮಾಡಿದ್ದಾರೆ ಮುಂದೆಲ್ಲ ಅಂತ. ಸೊ ಮಾಲಾಶ್ರೀ ಮ್ಯಾಮ್ನ ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಮಾರಕಾಸ್ತ್ರದಲ್ಲಿ. ಸೊ ಅದೊಂದು ಕಾನ್ಫಿಡೆನ್ಸ್ ಬಿಲ್ಟ್ ಆಯ್ತು ನಮಗೂ. ಓಕೆ, ನಾವು ಈ ಮೂವಿಲಿ ಮಾಡಿದ್ರು ನಮ್ಮನ್ನ ಒಳ್ಳೆ ರೀತಿ, ಅಂದರೆ ಲೈಕ್ ನಮ್ಗೆ ಏನು ಪೊಟೆನ್ಷಿಯಲ್ ಇದೆ ಅದನ್ನೆಲ್ಲ ಇವ್ರು ತೊಗೊಂಡು 100% ಜನಕ್ಕೆ ಏನು ಬೇಕೋ ಅದು ಕೊಟ್ಟೇ ಕೊಡ್ತಾರೆ ಅಂತ. ಸೊ ನೋಡೋಕೆ ಹಿಂಗಿದ್ದಾರೆ, ಬಟ್ ಅವ್ರ ತಲೆಯಲ್ಲಿ ತುಂಬ ಕ್ರಿಯೇಟಿವ್ ಥಾಟ್ಸ್ ಇದೆ. ಸೊ ಇವ್ರ ಜೊತೆಗೆ ಇನ್ನೊಬ್ಬರು ದಯಾಳ್ ಅಂತ ಇದ್ದಾರೆ, ದಯಾಶಂಕರ್ ಅವರು ಅಷ್ಟೇ. ಸೊ ಇಬ್ಬರು ಜೊತೆಗೆ ಸೇರಿ ಮಾಡಿರೋಂಥ ಮೂವಿ ಇದು. ಸೊ ತುಂಬ ಅದ್ಭುತವಾಗಿ ಬಂದಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ರೈಟ್ರು, ಆಮೇಲೆ ಸ್ಕ್ರೀನ್ ಪ್ಲೇಗೆ ಉಮೇಶ್ ವರ್ಮಾ ಅಂತೇಳಿ ನಮ್ಮೆಲ್ಲ ಡೈರೆಕ್ಷನ್ ಟೀಮ್ ಸ್ಟ್ರಾಂಗ್ ಆಗಿದೆ. ಹಂಗಾಗಿ ಇಂಥ ಒಳ್ಳೆ ಸಿನಿಮಾ ಬರೋಕ್ಕೆ ಸಾಧ್ಯ ಇದೆ. ಡೈರೆಕ್ಷನ್ ಟೀಮು, ಟೆಕ್ನಿಕಲ್ ಟೀಮ್ ಸ್ಟ್ರಾಂಗ್ ಇದ್ದಾಗೆ ನಾವೇನೇನು ಮಾಡೋಕ್ಕೆ ಸಾಧ್ಯ. ಅದರ ಜೊತೆಗೆ ಕಲಾವಿದರುಗಳು, ನಮ್ಮ ಆರ್ಟಿಸ್ಟ್ಗಳು ನಮ್ಮ ಜೊತೆಗೆ ಸಪೋರ್ಟ್ ಮಾಡಿದಾಗ ಒಂದು ಒಳ್ಳೆ ಔಟ್ಪುಟ್ ಚೆನ್ನಾಗಿ ಬರುತ್ತೆ. ಸೊ ಲೈಕ್ ಟೀಮ್ ವರ್ಕ್. ಸೊ ಎಲ್ಲರೂ ಮಾಡಿದ್ರೆ ಆಗುತ್ತೆ, ಒಬ್ಬರೇ ಮಾಡಿದ್ದೀವಿ ಅಂದ್ರೂ ಏನೂ ಆಗಲ್ಲ. ಬೇರೆ ಸಿನಿಮಾದಲ್ಲಿ ಇವಾಗ ಹೀರೋ ಫೈಟ್ ಮಾಡ್ತಾ ಇರ್ತಾರೆ, ನೀವು ನೋಡ್ತಾ ಇರ್ತೀರಾ, ನಿಮಗೋಸ್ಕರ ಹೀರೋ ಫೈಟ್ ಮಾಡ್ತಾ ಇರ್ತಾರೆ, ಇಲ್ಲಿ ನೀವೇ ಫೈಟ್ ಮಾಡಿದ್ದೀರಾ. ಸೊ ಫೈಟ್ ಎಕ್ಸ್ಪೀರಿಯನ್ಸ್ ಹೊಸದಾಗಿತ್ತಾ? ಅಲ್ಲ, ಇದಕ್ಕೆ ಮುಂಚೆ ಒಂದು ಸಿನಿಮಾದಲ್ಲೂ ಐ ಹ್ಯಾಡ್ ಡನ್ ಫೈಟ್. ಆಮೇಲೆ ಒಂದು ಫೈಟ್ ಅನ್ನೋದು ನಂಗೆ ತುಂಬಾ ಮುಂಚೆಯಿಂದ ಸ್ವಲ್ಪ ಫಿಟ್ನೆಸ್ ಫ್ರೀಕ್ ಆಗಿರೋದ್ರಿಂದ ಆ್ಯಕ್ಷನ್ ಓರಿಯೆಂಟೆಡ್ ನನಗೆ ಪರ್ಸ್ನಲಿ ಇಷ್ಟ ಆಯಿತು. ಸೊ ಹಾಗಾಗಿ ಸ್ಟಂಟ್ಸ್ದು ಇದರಲ್ಲೆಲ್ಲ ಚಿಕ್ಕದಾಗೆ ಟ್ರೈನಿಂಗ್ ಕೂಡ ಶುರು ಮಾಡ್ಕೊಂಡಿದ್ದೆ. ಯಾರ ಮೇಲೆ ಟ್ರೈನಿಂಗ್ ಮಾಡ್ತೀರಾ? ಎಕ್ಸ್ಪೆರಿಮೆಂಟಲ್ಲಿ ಯಾರ ಮೇಲೆ ಮಾಡ್ತೀರಾ? ಎಕ್ಸ್ಪೆರಿಮೆಂಟ್ ಏನಿಲ್ಲ, ರೆಗ್ಯುಲರ್ ಟ್ರೈನಿಂಗ್ ಆಗಬೇಕು, ನನ್ನ ಪಾತ್ರ ಮಾಡಬೇಕು ಅನ್ನೋದಕ್ಕೋಸ್ಕರನೇ ತೊಗೊಳ್ತಾ ಇದ್ದಿದ್ದು ಟ್ರೈನಿಂಗ್. ಆ್ಯಂಡ್ ಈ ಸಿನಿಮಾದಲ್ಲಿ ಏನು ಅಂತಂದರೆ ಸ್ಯಾರಿ ಹಾಕ್ಕೊಂಡು ಫೈಟ್ ಮಾಡಬೇಕು. ಸ್ಯಾರಿ ಹಾಕೊಂಡು ದಿಸ್ ಇಸ್ ಅ ಡಿಫ್ರೆಂಟ್. ಹೌದು, ಯಾಕಂದ್ರೆ ನಾವು ರೆಗ್ಯುಲರ್ ಪ್ಯಾಟ್ರನ್ ಮಾಡೋದ್ರಿಂದ ಅದೇ ಬೇರೆ. ಆಮೇಲೆ ಇದರಲ್ಲಿ ನಾವು ಜ್ಯುವೆಲ್ರೀಸ್ ಎಲ್ಲ ಹಾಕ್ಕೊಂಡು ಸೀರೆ ಮತ್ತು ಮಳೆಯಲ್ಲಿ ಎಲ್ಲನೂ ಮಾಡಬೇಕಿತ್ತು. ಅಂದರೆ ನಾವು ಟ್ರೈನಿಂಗ್ ಮಾಡೋದಕ್ಕಿಂತ ಆನ್ ಕ್ಯಾಮ್ರಾ ಆನ್ ಇದರಲ್ಲಿ ಸೆಟ್ಟಲ್ಲಿ ಬಂದು ಮಾಡೋದು ಇಟ್ಸ್ ಟೋಟಲಿ ಡಿಫ್ರೆಂಟ್. ಬಟ್ ತುಂಬ ಚೆನ್ನಾಗಿತ್ತು. ಅಂದರೆ ಆ ಕ್ಯಾರೆಕ್ಟರ್ಗೆ ಅದು ನೆಸೆಸಿಟಿ ಇದೆ. ಸೊ ನಾವು ಯಾರೋ ಇಲ್ಲಿ ಹೀರೋ ಧಾಮ್ ಧೂಮ್ ಮಾಡೋದು ನೀವು ಹೇಳ್ದಾಗೆ ಹಾಗಿಲ್ಲ. ಈ ಕತೆಗೆ ಅವಶ್ಯಕತೆ ಇದೆ, ಇವ್ರುಗಳೇ ಫೈಟ್ ಮಾಡಬೇಕು, ಇವರಿಂದ ಇದಾಗುತ್ತೆ ಅನ್ನೋದು. ಆ್ಯಂಡ್ ಹಾಗೇನೂ ಅವರು ಸೆಲೆಕ್ಟ್ ಮಾಡಿದ್ದಾರೆ. ಆ್ಯಂಡ್ ಫೈಟ್ ಮಾಸ್ಟರು ನಮಗೆ ಚೆನ್ನಾಗೆ ಏನು ರಿಹರ್ಸಲ್ಸ್ ಎಲ್ಲ ಅಲ್ಲೇ ಮಾಡಿಸಿ ಹೇಳ್ಕೊಟ್ಟು ಇವ್ರಿಗೆ ಆ್ಯಂಡ್ ತುಂಬ ನಮಗೂ ಅದು ಅರ್ಜಿತ್ತು ಮಾಡಬೇಕು ಅಂತ. ಬಿಕಾಸ್ ಏನಂದರೆ ಬಿಕಾಸ್ ಎಲ್ಲ ನೀವು ಹೇಳ್ದಂಗೆ ಹೀರೋ ಅಷ್ಟೇ ಮಾಡ್ತಿರೋದು, ಹೀರೋಯಿನ್ ಇದ್ಕೊಂಡು ಬರೀ ಹಾ ಹೋ ಅಂತ ರಿಯಾಕ್ಷನ್ಸ್ ಕೊಡೋದಿತ್ತು. ನಾವೇ ಇಲ್ಲಿ ಮಾಡಬೇಕು ಅನ್ನೋದು ಒಂದು ಖಂಡಿತವಾಗ್ಲೂ ಹೊಸದೊಂದು ಅವಕಾಶನೇ. ಆ್ಯಂಡ್ ನಾವೆಲ್ಲರೂ ಅದನ್ನು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡ್ವಿ. ವಿ ವಾಂಟ್ ಟು ಡೂ ಮೋರ್, ಬೆಟರ್ ಮಾಡ್ಬೋದು ಅನ್ನೋದನ್ನು ವಿ ಆಲ್ಸೋ ಡನ್. ಸೊ ಐ ಥಿಂಕ್ ವಿ ಆರ್ ಹ್ಯಾಪಿ ಇವತ್ತು ಫೈಟ್ ಬಗ್ಗೆ ಎಲ್ಲರೂ ಹೇಳ್ತಾ ಇರೋದು ಕೇಳಿದ್ರೆ.
ಮೇಡಮ್ ಈಗ ಕೊನೆಯದಾಗಿ ಇದು ಮಂಗಳಮುಖಿಯರ ಬಗ್ಗೆ ಇರೋ ಸಿನಿಮಾ ಪ್ರೆಸೆಂಟು ಪಬ್ಲಿಕ್ಕಲ್ಲಿ ನೋಡಿದ್ರೆ ಪಬ್ಲಿಕ್ಕಿಂದನೂ ತೊಂದರೆ, ಅಂದರೆ ಪಬ್ಲಿಕ್ಗೂ ತೊಂದರೆ ಕೊಡ್ತಾ ಇದ್ದಾರೆ, ಕೆಲವೊಬ್ರು ಮಂಗಳಮುಖಿಯರಿಗೆ ತೊಂದರೆ ಆಗ್ತಾಯಿದೆ. ಸೊ ಅದ್ರ ಬಗ್ಗೆ ನಿಮ್ಗೆ ಹೆಂಗೆ ಅನ್ಸುತ್ತೆ, ಅವ್ರಿಗೆ ಏನು ಹೇಳ್ಬೋದು ನೀವು ಅಂತ? ಕೆಲವು ಸಲ ಜನಕ್ಕೂ ತೊಂದರೆ ಆಗೋ ಪರಿಸ್ಥಿತಿಗಳು ಬಂದಿದೆ ಎಷ್ಟೊಂದು ಸಲ. ಖಂಡಿತ. ಯಾಕಂದರೆ ಈಗ ಸಮಾಜದಲ್ಲಿ ಒಳ್ಳೆಯವರು ಕೆಟ್ಟವರು ಕಳ್ಳರು ಇರೋದ್ರಿಂದ, ಸೊ ಅದೇ ರೀತಿಯೇ ನಮ್ಮ ಕಮ್ಯುನಿಟಿಲೂ ಒಳ್ಳೆಯವರು ಕೆಟ್ಟವರು ಇದ್ದೇ ಇದ್ದಾರೆ. ಸೊ ಅವ್ರು ಮಾಡ್ತಿರೋದು 100% ತಪ್ಪೆ. ಯಾಕಂದರೆ ಯಾರಿಗೆ ನಾವು ದಬ್ಬಾಳಿಕೆ ಮಾಡೋದು, ಇಷ್ಟೇ ಕೊಡಬೇಕು ಅಷ್ಟೇ ಮಾಡಬೇಕು, ಮತ್ತು ಬೇರೆ ಬೇರೆ ಕೆಲಸಗಳಲ್ಲಿ ತೊಡಸ್ಕೊಳ್ಳೋದು, ಸೊ ಇನ್ನೊಬ್ರಿಗೆ ಹಾನಿ ಮಾಡೋದು ಯಾವತ್ತಿದ್ರೂ ಕಾನೂನಿಗೆ ನೋಡಿದ್ರೆ ಅದು ಅಪರಾಧನೇ. ಸೊ ಹಾಗಾಗಿ ಸೊ ಇಲ್ಲಿ ಟ್ರಾನ್ಸ್ಜೆಂಡರು ಅವ್ರು ಇವ್ರು ಅಂತ ಬರಲ್ಲ, ಯಾರು ತಪ್ಪು ಮಾಡ್ತಾರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಸೊ ಹಾಗಾಗಿ ಸೊ ತಪ್ಪು ಮಾಡಬಾರ್ದಂದ್ರೆ ಫಸ್ಟು ಅವರು ಎಜುಕೇಟ್ ಆಗಬೇಕು. ಎಜುಕೇಷನಿಂದ ಸೊ ನಮಗೊಂದು ವಿಚಾರಗಳು ಗೊತ್ತಾಗುತ್ತೆ. ಸೊ ಅವರಲ್ಲಿರೋ ಒಂದು ಟ್ಯಾಲೆಂಟ್ ಏನಿರುತ್ತೆ ಅದನ್ನು ಹೊರಗೆ ತೆಗೆದು ಸೊ ಅವರು ಒಂದು ಸಮಾಜಮುಖಿ ಕೆಲಸ ಮಾಡಿ ಒಂದು ಬೀಂಗ್ ಅ ಪಾರ್ಟ್, ಅವರು ಒಂದು ಪ್ರಜೆಯಾಗಿ ಬದುಕ್ಬೋದು. ಬಟ್ ಮೊದಲೆಲ್ಲ ಏನಾಗ್ತಿತ್ತು, ಫ್ಯಾಮಿಲಿ ಅಕ್ಸೆಪ್ಟ್ ಮಾಡ್ತಿರ್ಲಿಲ್ಲ. ಸೊ ನಾವು ಹೊರಗಡೆ ಬಂದ ತಕ್ಷಣ ಯಾವುದೋ ಒಂದು ಕಮ್ಯುನಿಟಿಗೆ ಸೇರಿದ ತಕ್ಷಣ ಇದೇ ಹುದ್ದೆ ಮಾಡಬೇಕಂತ ಅವರು ಹೇಳ್ತಾರೆ. ಯಾಕಂದರೆ ಬೇರೆ ಕಡೆ ಕೆಲಸ ಸಿಗಲ್ಲ, ಯಾಕಂದರೆ ಎಜುಕೇಷನ್ ಇರಲ್ಲ. ಸೊ ಆವಾಗ ಅವರು ಆ ಪ್ರಾಬ್ಲಮಲ್ಲಿದ್ದಾಗ ಒಂದು ಅಗ್ರೆಷನ್ ಇದ್ದೇ ಇರುತ್ತೆ. ಯಾಕಂದರೆ ಪ್ರೀತಿ ಸಿಕ್ಕಿರಲ್ಲ ಅವ್ರಿಗೆ, ಅವ್ರ ಮನಸ್ಸಿನ ಭಾವನೆ ಹೇಳ್ಕೋಬೇಕು ಅಂದರೆ ಯಾರೂ ಇರಲ್ಲ ಅಕ್ಕಪಕ್ಕ. ಸೊ ಆವಾಗ ಅದು ಅಗ್ರೆಷನ್ ಬಂದು ಈ ಥರ ಒಂದು ಪ್ರಾಬ್ಲಮ್ಸ್ಗಳು, ಸಿಚುವೇಶನ್ಗಳು ಕ್ರಿಯೇಟ್ ಆಗುತ್ತೆ ಹೊರತಾಗಿ ಸೊ ಯಾರೂ ಉದ್ದೇಶಪೂರ್ವಕವಾಗಿ ಮಾಡಲ್ಲ. ಸೊ ಮುಂದಿನ ದಿನಗಳಲ್ಲಿ ಎಲ್ಲ ಫ್ಯಾಮ್ಲೀಸು ಅಕ್ಸೆಪ್ಟ್ ಮಾಡ್ಕೋತಿದ್ದಾರೆ ಈಗ. ಯಾಕಂದರೆ ಎಷ್ಟೊಂದು ಜನ ಪ್ರೌಡಾಗಿ ಹೇಳ್ಕೊತಾ ಇದ್ದಾರೆ, ನನ್ನ ಮಗ ಆಗಿದ್ದ ಇವಾಗ ಮಗಳಾಗಿದ್ದಾಳೆ ಅಂತ. ಸೊ ದಿನ ಕಳೆದಂತೆ ಈ ಥರ ಮೂವೀಸ್ಗಳು ಬಂದಂತೆ ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಕೊಡ್ತಾ ಹೋದಂಗೆ ಲೈಕ್ ನಥಿಂಗ್ ಈಸ್ ಚೇಂಜ್ ಈಸ್ ಪರ್ಮನೆಂಟ್. ಸೊ ಬದಲಾವಣೆ ಬರಬೇಕು, ಮನೆಯಿಂದ ಬರಬೇಕು. ಸೊ ನಮ್ಮ ಮನೆಯಿಂದ ಅದು ಆಯಿತು. ಸೊ ಹಾಗಾಗಿ ನಾನು ನಿಮ್ಮ ಮುಂದೆ ಕೂತಿದ್ದೀನಿ, ಇಲ್ಲ ಅಂದರೆ ಆಗ್ತಿರ್ಲಿಲ್ಲ ಅನಿಸುತ್ತೆ. ಸೊ ಹಾಗೆ ಎಲ್ಲರ ಮನೆಯಲ್ಲೂ ಅವರ ಒಂದು ನಿಮ್ಮ ಮನೇಲೇ ಹುಟ್ಟಿರುತ್ತೆ ಆ ಮಗು, ರಕ್ತ ಹಂಚ್ಕೊಂಡೇ ಹುಟ್ಟಿರುತ್ತೆ. ಸೊ ಆ ಒಂದು ಮಗುಗೆ ನೀವು ಎಜುಕೇಷನ್ ಕೊಟ್ಟು ಒಂದು ಪ್ರೀತಿ ಕೊಟ್ಟಾಗ ಈ ಥರ ಸಿಚುವೇಶನ್ಸ್ಗಳು ಬರಲ್ಲ. ಸೊ ಯಾರು ಇವಾಗ ಪ್ರಾಬ್ಲಮ್ಸ್ಗಳು ಮಾಡ್ತಿದ್ದಾರೆ ಸೊ ಅವರಿಗೆಲ್ಲ ಲೈಕ್ ತಪ್ಪು ಮಾಡಿದರೆ ಅದು ಶಿಕ್ಷೆ ಆಗಲೇಬೇಕು. ಸೊ ಆ ಥರ ಜನ ಇರೋದ್ರಿಂದ ಒಳ್ಳೆ ಮಂಗಳಮುಖಿಯರಿಗೂ ಅದು ಪ್ರಾಬ್ಲಮ್ ಆಗ್ತಿದೆ. ಸೊ ಅದು ಆಗಬಾರ್ದು ಅನ್ನೋದು ನನ್ನ ಮಾತು. ಸೂಪರ್ ಮೇಡಮ್, ತುಂಬ ಚೆನ್ನಾಗಿ ಹೇಳಿದ್ರಿ ಆ್ಯಕ್ಚುಲಿ. ಸೊಸೈಟಿಲಿ ಎಷ್ಟೊಂದು ಜನ ಅವ್ರಿಗೆ ಆಲ್ರೆಡಿ ಬೈತಾ ಇದ್ದಾರೆ. ಯಾಕಂದರೆ ಕೆಲವೊಂದು ಇವ್ರು ಹೇಳಿದ್ರಲ್ಲಿ ಕೆಲವೊಂದು ಭಾಗದ ಜನ ಅಷ್ಟೇ ಆ ಥರ ಮಾಡ್ತಾ ಇರೋದು. ಮೇ ಬಿ ಹೌದು, ಎಮೋಷ್ನಲಿ ಆ್ಯಂಡ್ ಅವ್ರಿಗೂ ತುಂಬ ಸ್ಟ್ರೆಸ್ ಆಗಿರುತ್ತೆ, ಫಿಸಿಕಲಿ ಅವರು ಸ್ಟ್ರೆಸ್ ಆಗಿರ್ತಾರೆ. ಸೊಸೈಟಿ ಆಲ್ರೆಡಿ ಅವ್ರನ್ನ ಕೀಳಾಗಿ ನೋಡ್ತಾ ಇದೆ. ಅದಕ್ಕೆಂದರೆ ಆಡೋರ ಬಾಯಿಗೆ ಮಾತಾಗಬೇಡಿ ಅನ್ನೋದು ಅದು. ಸೊ ದೇ ಕ್ಯಾನ್ ಚೇಂಜ್ ದೆಮ್ ಸೆಲ್ಫ್. ಅವ್ರು ಹೇಳ್ದಂಗೆ ಇವರೊಬ್ಬರು ಎಕ್ಸಾಂಪಲ್, ಇವ್ರ ಮೂಲಕ ಇನ್ನೂ ಒಂದು 5-10 ಜನ ನೋಡಿ ಚೇಂಜಸ್ ಹಿಂಗೂ ಆಗ್ಬೋದು. ಅವಕಾಶಗಳು ಎಲ್ಲ ಕಡೆ ಇದೆ. ಆ್ಯಂಡ್ ಜನಕ್ಕೂ ಅಷ್ಟೇ, ಇವಾಗ ಯಾರು ಅವ್ರ ಬಗ್ಗೆ ನೆಗೆಟಿವ್ ಮಾತಾಡ್ತಿದ್ದೀರಾ, ಈ ಸಿನಿಮಾ ಮೂಲಕ ಅಟ್ಲೀಸ್ಟ್ ಇಲ್ಲ ಅವ್ರಿಗೂ ಒಂದು ಸೂಪರ್ ನ್ಯಾಚುರಲ್ ಡಿವೈನ್ ಪವರ್ ಇದೆ ಅನ್ನೋದೊಂದು ಕಾನ್ಸೆಪ್ಟ್ ಇವೆರಡೂ ಕಡೆಯಿಂದನೂ ಚೇಂಜಸ್ ಆದರೆ ಸೊಸೈಟಿ ವಿಲ್ ಬಿ ವೆರಿ ಹ್ಯಾಪಿ. ಪರಿವರ್ತನೆಗೆ ಇದೊಂದು ಕಾರಣ ಶಿಖಂಡಿ. ಹೌದು. ಅದೇ ಸರ್, ಸಿನಿಮಾ ಒಳ್ಳೇದಾಗಲಿ, ಸಿನಿಮಾ ನೋಡಿ ಜನ ಕೂಡ ಚೇಂಜ್ ಆಗಲಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಒಳ್ಳೆಯದಾಗಲಿ ಸಿನಿಮಾ.